ಆಯ್ತಾ ಬೆಳಗ್ಗೆ? ಓ ಅಮ್ಮ ಬೇಕಾಗಿತ್ತ ನನಗೆ. ಆ ಸಂಧಿ ಕಳ್ರು ಆ ಸಂಧಿ ಗಿಡ ಸಂಧಿಲೆ ಕುಯ್ಕೊಳ್ತಾರಲ್ಲ ಪಚ್ಚಿ. ಇದ್ದ ತಕ್ಷಣ ಗೊತ್ತಾಯ್ತು ಅವಳಿಗೆ ಈಗ. ಯಾರ ಬಂಗಾರ ಯಾರ ಇದೇನು ಶಾವ್ಗೆ ಬಾತು ಶಾವ್ಗೆ ಉಪ್ಪಿಟ್ಟು ಒಂದು ಗೊತ್ತಾಗ್ತಿಲ್ಲ ನೋಡೋಣ ತಿಂದು. ನೀನೇ ಎಲ್ಲಾನು ಕುಯ್ದ್ರೆ ಇನ್ನೇನು ಕುಯ್ತಾನ ಅವನು. ಜಾಸ್ತಿ ಮ್ಯಾಕು ಇಲ್ಲಪ್ಪ ಅಲ್ಲ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಗ್ಗೆ ತೋಟದ ಹತ್ರ ಬಂದಿದ್ದೀನಿ. ಯಾಕೆ ಅಂತ ಗೊತ್ತಾಗುತ್ತೆ, ವೀಡಿಯೋನ ಕೊನೆ ತನಕ ನೋಡ್ತಾಯಿರಿ. ಆ್ಯಂಡ್ ನನ್ನ ಮಕ್ಕಳಿಗೆ ಇವತ್ತು ಕಿವಿ ಚುಚ್ಚು ಶಾಸ್ತ್ರ ಕೂಡ ಇದೆ. ನಮ್ಮ ಕಡೆ ಏನು ಶಾಸ್ತ್ರ ಅಂತ ಏನು ಮಾಡಲ್ಲ, ಬಟ್ ಒಳ್ಳೆ ಟೈಮ್ನ ನೋಡಿ ನಾವು ಚುಚ್ಚಿಸ್ತೀವಿ, ದಿನ ಮತ್ತು ಟೈಮಿಂಗ್ನ ನೋಡಿ. ಸೊ ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕೊನೆ ತನಕ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರಿನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ಬೆಳಗ್ಗೆ ಅಂದರೆ ಒಂದು 8:30 9 o'clock ಆಗಿತ್ತು. ಬಿಸಿಲು ಆಲ್ರೆಡಿ ಬರ್ತಾಯಿತ್ತು. ತಿಂಡಿ ಮಾಡೋಕ್ಕಿಂತ ಮುಂಚೆ ಹೋಗಿ ಬಂದುಬಿಡೋಣ, ಆಮೇಲೆ ಅವಳು ಎದ್ಬಿಡ್ತಾಳೆ ಅಂತೇಳಿ ಬರ್ತಾಯಿದ್ದೀನಿ. ಎಲ್ಲಿದೆಯಾ ಅಪ್ಪಾಜಿ? ಓ ಅಪ್ಪಾಜಿ ಎಲ್ಲಿದೆಯಾ ಅಂತ. ಎಲ್ಲಿದೆಯಾ? ಬಂದೆ ಇರು. ಯಾಕೆ ಕಾಣಿಸ್ತಾನೆ ಇಲ್ವಲ್ಲ, ಅದಕ್ಕೆ ಏನು ಗಿಡ ಕಸಿ ಮಾಡ್ಬೇಕೇನಲ್ವಾ, ಹಿಂಗೆ ಅಳ್ಕ ಕೂತವೆ ಅಮ್ಮ. ಮತ್ತು ದುಡ್ಡು ಕೊಟ್ಮೇಲೆ ಅವೇನು ಜಾಸ್ತಿನೂ ಇಲ್ಲಪ್ಪ, ಸುಮ್ಮನೆ ಒಂದು ಆಳಿನ ಸಂಬಳ ವೇಸ್ಟ್ ಅಲ್ವಾ. ಇವು ಸಣ್ಣ ಸಣ್ಣವು ಇದ್ದಾವೆ ಸುಮಾರು ಗಿಡ. ಆ್ಯಕ್ಚುಲಿ ಇದು ಬೀಳು ಮರದ ಮೇಲೆ ಹಬ್ಬಿಟ್ಟಿರುತ್ತೆ. ಅದಕ್ಕೆ ಅಂತ ಒಂದು ಹುಡುಗನಿಗೆ ಹೇಳಿದ್ದೀವಿ ಕೆಲಸಕ್ಕೆ ಕೊಡೋಕ್ಕೆ ಅಂಥೇಳಿ. ಸೊ ಅವನೇನು ಮಾಡಿದಾನೆ, ಬೆಳಗ್ಗೆ ಬರ್ತೀನಿ ಅಂತಂದರೆ ಇಲ್ಲ 2 ದಿನ ಕೊಡ್ತೀನಿ, ಮಧ್ಯಾಹ್ನ ಮೇಲೆ ಬಂದುಬಿಟ್ಟು 3 o'clock 5 o'clock ಅಂತೇಳಿ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಅವ್ರು ಬರ್ತಾರಲ್ವ ಏನಕ್ಕೆ ಇದು ಮಾಡ್ತಿದ್ದಿ, ಯಾಕೆಂದರೆ ಮೇಲೆಲ್ಲ ಹತ್ತಕ್ಕಾಗಲ್ಲ, ಅದು ದೊಡ್ಡ ಏಣಿ ಇಟ್ಕೊಂಡು ಹತ್ತಬೇಕು. ಅದೇ ಬೇರೆ ಥರ ಇರುತ್ತೆ ಏಣಿಗಳೆಲ್ಲ. ನೀನೇ ಎಲ್ಲನೂ ಕುಯ್ದ್ರೆ ಇನ್ನೇನು ಕುಯ್ತಾನ ಅವನು. ಜಾಸ್ತಿ ಮ್ಯಾಕು ಇಲ್ಲಪ್ಪ ಅಲ್ಲಿ ಇಲ್ಲಿಲ್ಲ, ಕೆಲವು ಮರಲ್ಲಿ ಇದಾವೆ ಅಲ್ಲ, ಅವನು ಅದಕ್ಕೆ ಗೊತ್ತಲ್ಲ, ಮಧ್ಯಾಹ್ನ ಮೇಲೆ ಬಂದು ಮಾಡ್ಕೊಡ್ತೀನಿ ಎಂದಿರೋದು ಅಲ್ವಾ. ಇನ್ನು ಬಲಿಬೇಕಿತ್ತ? ಬಲ್ತವ? ಬಲ್ತವೆ, ಅದು ಸಣ್ಣ ಕಾಯಿ ಅಲ್ವಾ. ನಾ ತಂದಿದ್ದೆ ಅದೇ ದಪ್ಪಾಗ ಇದೆ, ಅಲ್ಲಿ ಕುಯ್ಕೋದು ಅವೇ ಅಷ್ಟೊಂದು 1 kg ಬಂದ. ಒಣಗದ್ಮೇಲೆ ತೂಕ ಕಮ್ಮಿ ಆಯ್ತವಲ್ಲ. ಹಸಿವಾದ್ರೆ ಪರವಾಗಿಲ್ಲ, ಹಸಿವೆ ಇರ್ತಾರೆ. ಮಿಷಿನ್ ಇದಕ್ಕೂ ಐತಾ? ಚಿಲಕ್ಕೆ ಹಾಕ್ತೀಯಾ? ಚಲ್ತವೆ ಸುಮಾರು ರೋಡಲ್ಲೆಲ್ಲ ಇಡಿ. ಅದು ಗಟ್ಟಿಗಿಲ್ಲ, ಇಡಿಯಪ್ಪಾಜಿ ಚೀಲಕ್ಕೆ ಹಾಕನ ಇಟ್ಕೊಳ್ಳ. ಅಗ್ಲ ಬಾಯಿ ಇಲ್ವಲ್ಲ. ಮುಡ್ಚಿ ಹೆಚ್ಚಿಲ್ಲವ. ಕಾಯಿ ತೂಕ ಬರಕಲ್ಲ. ಮತ್ತು ಅಣ್ಣಾದ್ಮೇಲೆ ಕುಯ್ಬೇಕಾಯ್ತು. ಇವು ಅಣ್ಣ ಬಿಡಕ್ಕೆ ಬಿಟ್ಟ ಇಲ್ಲಿ ನಾವು ಒಂದೇ ಸಮ ಕಾಯ್ತಾ ಇರ್ತೀವಿ. ನಾನೊಂದು ಗಿಡ ಶೇರ್ ಮಾಡ್ತೀನಿ ಇವಾಗ. ನಿಮ್ಗೆ ಏನಾದರೂ ಅದ್ರ ಹೆಸರು ಮತ್ತು ಅದು ಏನಕ್ಕೆ ಯೂಸ್ ಮಾಡ್ತೀರಾ ಅನ್ನೋದು ಗೊತ್ತಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ನಾವು ಇದನ್ನು ತುರುಕು ಮೆಣಸಿನ್ಕಾಯಿ ಅಂತ ಹೇಳ್ತೀವಿ. ತುಂಬಾ ಖಾರ ಇರುತ್ತೆ. ಇರೋದು ನೋಡಿದ್ರೆ ಇಷ್ಟು ಗಾತ್ರ ಇದೆ, ಬಟ್ ಇದು ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಖಾರಕ್ಕೆ ಅಂತೇಳಿ. ಇದನ್ನು ನಾವು ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಇಟ್ಕೋತೀವಿ. ಇಲ್ಲಾಂದರೆ ಮೆಣಸಿನ ಪುಡಿ ಮಾಡಿಸ್ತೀವಲ್ಲ, ಖಾರದ ಪುಡಿ, ಆವಾಗಲೂ ಕೂಡ ಮಾಡೋಕ್ಕಾಗ್ತೀವಿ. ಇದನ್ನು ತಿಂದರೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಕೂಡ ಹೇಳ್ತಾರೆ. ಈ ಹಳ್ಳಿ ಕಡೆ ಯೂಸ್ ಮಾಡೋರು ಮಾಡ್ತಾರೆ, ಮನೆ ಹತ್ರ ಆಗಲಿ ತೋಟದಲ್ಲಾಗಲಿ ಈ ಥರ ಎಲ್ಲ ಬೆಳೆದಿರುತ್ತೆ. ಬಟ್ ಇನ್ನೂ ತುಂಬ ಇತ್ತು, ಯಾರೋ ಕಿತ್ಕೊಂಡು ಹೋಗಿದ್ದಾರೆ. ಹಣ್ಣು ಕುಯ್ಯೋಕ್ಕೆ ಬಂದಿದ್ದ ಟೈಮಲ್ಲಿ ನಿಮಗೆ ಶೇರ್ ಮಾಡಿದ್ದೆ ಕೂಡ. ಸೊ ಆವಾಗ ನಾನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ. ಇವಾಗ ಕೇಳಿದರು ಒಬ್ಬರು ಕಮೆಂಟ್ ಮಾಡಿ ಏನದು ಅಂತೇಳಿ. ಸೊ ಹಾಗಾಗಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಒಳ್ಳೆಯದು, ನಾಟಿ ಅಂತಲೂ ಕೂಡ ಹೇಳ್ತಾರೆ, ನಾಟಿ ಮೆಣಸಿನ್ಕಾಯಿ ಅಂತೇಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಅದಾದಮೇಲೆ ನಾನು ಮನೆ ಹತ್ರ ಬಂದು ಪಾಪಕ್ಕೆ ಸ್ನಾನ ಮಾಡಿಸಿದ್ವಿ, ಮಲಗಿಸ್ತಾ ಇದ್ದೆ ಎಲ್ಲ ಕೆಲಸ ಮುಗಿಸಿ ಅದು ಇದು ಅಂತೇಳಿ. ಈ ಆಂಟಿ ಬಂದಿದ್ದಾರೆ, ನನಗೆ ಪರಪರ ಅಂತ ಭಯ ಆಗೋಯ್ತು, ಏನು ನೋಡೋಣ ಅಂತ ಇದ್ದರೆ ಯಾರು ಅಂತಿದ್ದೀನಿ ಸೌಂಡ್ ಆಯ್ತೈತೆ ಅಂತ. ಆಗಲೇ ಮಂಕಂದ್ಲಿ ಇವತ್ತು ಬೇಗ ಎದ್ದಿಲ್ಲ. ಬಟ್ಟೆ ತೊಳಿತೈತೆ.
ನಾನೇನು ಇನ್ನೂ ಬಂದಿಲ್ವಲ್ಲ ಒಣಗಾಕಕ್ಕೆ ಅಂತ. ಏನು? ಹಾಂ. ಓ ಹ್ಞೂ, ಈ ಸತಿ ಇಲ್ಲಿ ಇದು ಬೇಗ ಮಾಡಾರೆ. ಓ, ಇದು ಬಿಚ್ಚೋಗರ ಹಂಗೆಯಾ? ಬಿಚ್ಚೋಗರ ಹಂಗೆಯಾ? ಗೋಡೆನೂ ಕಟ್ಟಿಸ್ತೀರಾ ಮ್ಯಾಕೆ? ಮೇಲ್ ಗೋಡೆ ಕಟ್ಟಿಸ್ತೀರಾ? ಹ್ಞೂ. ನಾನು ಸೌಂಡ್ ಆಯ್ತಲ್ಲ ಅಪ್ಪಾಜಿನ ಅನ್ಕಂದೆ. ಅಪ್ಪಾಜಿನೇನ ಅನ್ಕಂದೆ. ತಿಂಡಿಗೆ ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಒಂಥರ ಶಾವಿಗೆ ಬಾತ್ ಥರ ಮಾಡಿದ್ದು. ನಾವು ಉಪ್ಪಿಟ್ಟು ಅಂದರೆ ಸ್ವಲ್ಪ ಪುಡಿ ಪುಡಿ ಥರ ಎಲ್ಲ ಮಾಡ್ತೀವಲ್ಲ, ಸೊ ಅಮ್ಮ ಇದಕ್ಕೆ ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಬಾತ್ ಥರ, ಶಾವಿಗೆ ಬಾತ್ ಥರ ಮಾಡಿದರು. ನನಗಂತೂ ತುಂಬ ಇಷ್ಟ ಆಯಿತು. ಅದ್ರ ಜೊತೆ ಪಂಪ್ಕಿನ್ದು ಪಾಯಸ ಕೂಡ ಮಾಡಿದರು. ಪಂಪ್ಕಿನ್ ಅಂತ ಹೇಳಿದ್ರೆ ದೊಡ್ಡ ಕುಂಬಳಕಾಯಿ ಅಂತಾರೆ, ಸಕ್ಕರೆಕಾಯಿ ಅಂತ ಹೇಳ್ತಾರೆ. ಅದನ್ನು ತಿಂದರೆ ಅಂತೂ ಬಾಡಿಗೆ ತುಂಬಾ ಒಳ್ಳೆಯದು. ಅದೇನಾಯಿತು, ಕರೆಂಟ್ ಇರಲಿಲ್ಲ, ಸೊ ಅದನ್ನು ಕಾಯೆಲ್ಲ ರುಬ್ಬಿಟ್ಟು ಹಾಕೋಣ ಅಂತೇಳಿ ಮಾಡಿದರು. ಬಟ್ ಕರೆಂಟ್ ಇರಲಿಲ್ಲ, ಸೊ ಅದನ್ನು ಹಾಗಾಗಿ ಹಾಕಿ ದಪ್ಪ ದಪ್ಪ ಮಾಡಿಬಿಟ್ಟು ಹಾಕಿದ್ದಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಪಂಪ್ಕಿನ್ ತೊಗೊಂಬಂದರೆ ಮಾಡಿ ನೋಡಿ, ತುಂಬ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸಿನಿಮಾ ಏನು ಮಾಡ್ತೈತೆ? ಅಪ್ಪಗೆ ಚುಚ್ಚಿ ಮಾಡ್ತಾರೆ ಬಾ, ನಿಂಗೆ ಚುಚ್ಚಿ ಮಾಡ್ತಾರೆ. ಎರಡು ಕಿವಿಗೂ ಚುಚ್ಚಿ ಮಾಡ್ತಾರೆ. ನಿಂಗೆ ಖುಷಿನಾ? ಟೋಪಿ ಹಾಕೊಂಡಿಲ್ಲ, ಸ್ವೆಟ್ರ್ ಹಾಕೊಂಡಿಲ್ಲ, ಹಂಗೆ ಪಾಚಣಿನಾ? ಏನು ಮಾಡ್ಕೊಂಡಿದ್ದೀರಾ? ಸೈಲೆಂಟಾಗಿ ಮಲಗಿದ್ದೀರಲ್ಲ. ಏನೋ ಮಾಡ್ಕೊಂಡಿರ್ತೀರ ಕೆಲಸನ, ಏನಂತ ಗೊತ್ತಿಲ್ಲ. ನೋಡೋಣ ಇಲ್ಲಿ. ಆ ಶರ್ಟ್ ಎತ್ಕೊಳ್ಳೋದು ಇದೊಂದು ಮಗಿಗೆ ಬುದ್ಧಿ, ಕೆಟ್ಟ ಬುದ್ಧಿ. ಬಟ್ಟೆ ಎತ್ಕೊಂಬಂದ್ಕೊಳ್ಳೋದು, ಬಾಯಿಗೆ ಹಾಕೊಳ್ಳೋದು. ಓಣಿ ಸ್ಮೈಲ್ ಚಿನಿ, ಸ್ಮೈಲ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಸ್ಮೈಲ್ ಸ್ಮೈಲ್ ಸ್ಮೈಲ್, ಪ್ಲೀಸ್ ಪ್ಲೀಸ್ ಸ್ಮೈಲ್. ಸ್ಮೈಲ್ ಮಾಡಲ್ಲ. ಸ್ಮೈಲ್ 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 ಸ್ಮೈಲ್. ಅಪ್ಪ 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 ನನಗೆ ನೋಡುತ್ತಲ್ಲ. ನಮ್ಮ ಕಡೆ ಚಿಕ್ಕ ಮಗುಗೆ ಓಲೆ ಚುಚ್ಚುವಾಗ ಇದೇ ಥರ ಮಾಡೋದು. ಪ್ರೆಸ್ಸಿಂಗ್ ಥರ ಮೀನ್ಸ್ ಚಿಕ್ಕದು ನಾವು ಹಾಕ್ತೀವಲ್ಲ ಆ ಥರದ್ದು ಏನೂ ತೊಗೊಂಬರಲ್ಲ. ಈ ಥರ ರಿಂಗ್ ಥರ ತೊಗೊಂಬಂದು ಕೊಂಡ್ಲಿ ಇರೋದಂತ ಅಂದ್ಬಿಟ್ಟು ಕೊಂಡ್ಲಿ ಸುತ್ತಿಸೋದು ಅಂತ ಹೇಳ್ತೀವಿ, ಅದೇ ಥರ ತೊಗೊಂಬರೋದು. ಬೇರೆಯವರೆಲ್ಲ ಇದೆಲ್ಲ ಮಾಡ್ತಾರೆ. ಸೊ ಇದು ಅಮ್ಮ ಹೇಳಿದರು 1 ಗ್ರಾಮ್ ಅಷ್ಟು ತೊಗೊಂಬ ಅಂತೇಳಿ. ಆದರೆ 1 ಗ್ರಾಮ್ 100 ಮಿಲಿನೇನೋ ಇದೆ ಅಂತ ತೊಗೊಂಬಂದಿದ್ದೀನಿ. ಏಕೆಂದರೆ ಇವಾಗ ಚುಚ್ಚಿದಾಗ ಕಿವಿ ಚುಚ್ಚಿದ ಜಾಗ ಹೋಲ್ ಇರುತ್ತಲ್ಲ, ಅದು ತುಂಬ ದೊಡ್ಡದಾಗಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ನೋಡೋಣ ಆಮೇಲೆ 1 ಇಯರ್ ಆ ಥರ ಆದಮೇಲೆ ಚೇಂಜ್ ಮಾಡುವಾಗ ಬೇರೆ ತೊಗೊಳ್ಳೋಣ ಅಂತ. ಆಮೇಲೆ ಈ ಕಡೆಯಿಂದ ಹೋಗುವಾಗ ಬಸ್ ಇತ್ತು, ಅದೇ ಟೈಮ್ಗೆ ಬಸ್ಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಬರೋದೇ ಒಂದು ದೊಡ್ಡ ಹಿಂಸೆ ಆಗುತ್ತೆ ನಮ್ಮ ಊರಲ್ಲಿ. ಮಗ್ಗಿಗೆ ಹೋಗೋದ ಇವತ್ತು? ಬಂತ ಎಲ್ಲಿ ಬಂದ್ಬಿಟ್ಟಿರಿ ಇವತ್ತು? ಎಲ್ಲ ನೋಡೋದು ಬಸ್ಸಲ್ಲಿ ಹಿಂಗೆಲ್ಲ ಗಾಳಿಪಟ ಆಗ್ತೈತಲ್ಲ ಇದ್ರದ್ದು. ಒಳ್ಳೆ ಬಂದಿದ್ದು ಚಿಲ್ಲಿ. ಚಾಕಿ ಕೊಡ್ತಾರೆ, ಇವತ್ತು 2 ಚಾಕಿ ಕೊಡ್ತಾರೆ, ಮತ್ತೆ ಚಾಕಿ ಕೊಡ್ತಾರೆ ಮಗಿಗೆ. ನಾವು ಮನೆಯಿಂದ ಬರುವಾಗ ಅವರಿಗೆ ಚುಚ್ಚೋಕ್ಕಿಂತ ಮುಂಚೆ ಒಂದು ಕೊಬ್ಬರಿ ಮತ್ತು ಸ್ವಲ್ಪ ಹೂವು, ಎಲೆ ಅಡಿಕೆನ ತೊಗೊಂಬರ್ಬೇಕು. ಹೂವು ಇಲ್ಲಿ ರೋಸು ಎಲ್ಲ ನಾನು ಕಿತ್ತಾಕ್ಬಿಟ್ಟಿದ್ದೆ, ಸೊ ಹಾಗಾಗಿ ಇರಲಿಲ್ಲ ಅಂತೇಳಿ ದಾಸವಾಳ ತೊಗೊಂಬಂದಿದ್ದಾರೆ. ಕಟ್ಟಿರೋ ಹೂವು ಕೂಡ ತೊಗೊಂಡೋಗ್ತಾರೆ. ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಇದನ್ನು ಒಂದು ಶಾಸ್ತ್ರ ಥರನೂ ಕೂಡ ಮಾಡ್ತಾರೆ. ಅಂದರೆ ಮನೆಗೆ ಕರೆಸಿ ಮಾಡೋರೆಲ್ಲ ಇವರು ಹೇಳಿದ್ರು. ಆಮೇಲೆ ಮನೆಗೆ ಕರೆಸಿದ್ರು ನಾನು ಕೂಡ ಬಂದು ಮಾಡ್ತೀನಿ ಅಂತ. ಬಟ್ ಬೇರೆಯವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಅವ್ರು ಬಂದು ಮನೆಗೆ ಬಂದು ಮಾಡಲ್ಲ ಅಂತೇಳಿ. ಆಮೇಲೆ ಅಂದ್ಕೊಂಡೆ ಸರಿ ಏನೋ ಒಂದು ಬಂದು ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಸೊ ಕೊಬ್ಬರಿಗೆ ಆ ಹೋಲೆನ ಚುಚ್ಚುತ್ತಾರೆ ಅವರು ಆ್ಯಕ್ಚುಲಿ. ಏನಕ್ಕೆ ಅಂತ ಅದು ನನಗೆ ಗೊತ್ತಾಗಲಿಲ್ಲ. ಕೇಳೋಣ ಅನ್ನೋಷ್ಟರೊಳಗೆ ಅವ್ರು ಚುಚ್ಚಿಬಿಡೋಣ ಅಂತೆಲ್ಲ ಅಂದರು. ಆಮೇಲೆ ಚುಚ್ಚಿದ್ಮೇಲೆ ಅಳ್ತಾ ಕೂತಿದ್ಲಲ್ಲ, ಅದನ್ನು ನೋಡಿ ಎಲ್ಲ ಮಾಡಿ ನನಗೆ ಇದು ಮಾಡೋಕ್ಕಾಗಲಿಲ್ಲ. ನಾನು ಹಾಗೆ ಕರ್ಕೊಂಬಂದ್ಬಿಟ್ಟೆ ಅವಳನ್ನ. ಸೊ ಈ ಥರ ಅಂದರೆ ಒಳಗೆ ಹೋಗುವಾಗ ಈಸಿಯಾಗಿ ಹೋಗಲಿ, ಆಯಿಲ್ ಥರ ಇರುತ್ತಲ್ವ, ಕೊಬ್ಬರಿ ಅಂತ ಚುಚ್ತಾರೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನೀನು ಇಟ್ಕೊತೀಯಾ? ಒಂದಕ್ಕೆ ನೀನು ಎತ್ಕೊ, ಒಂದಕ್ಕೆ ನಾನು ಇಟ್ಕೊತೀನಿ. ಇನ್ನೊಂದು ಕಷ್ಟ ಹೇಳ್ತಾಳಲ್ಲ.
ಮೊದಲು ಮಾರ್ಕಾಗಿ ತೋರಿಸ್ತಾರೆ. ಫಸ್ಟು ಹುಡುಗಿಗೆ ಎಡದೆ ಕಡೆ ಕಿವಿ ಚುಚ್ಚಬೇಕಂತೆ, ಹುಡುಗಂಗಾದರೆ ಬಲಗಡೆ ಕಿವಿ ಚುಚ್ಚಬೇಕಂತೆ. ಫಸ್ಟ್ ಹುಡುಗಿರ್ಗಾದರೆ ಸ್ವಲ್ಪ ಮೇಲ್ ಚುಚ್ತಾರಂತೆ, ಸ್ವಲ್ಪ ಏಕೆಂದರೆ ಓಲೆ ಎಲ್ಲ ಹಾಕಿದಾಗ ಕೆಳಗಡೆ ಹ್ಯಾಂಗ್ ಆಗುತ್ತೆ ಅಂತೇಳಿ. ಹುಡುಗರಿಗೆ ಓಲೆ ಎಲ್ಲನೂ ಹಾಕಲ್ವಲ್ಲ, ಸ್ವಲ್ಪ ಕೆಳಗೆ ಚುಚ್ತಾರಂತೆ. ಸೊ ಅವ್ರು ಮಾರ್ಕ್ ಮಾಡೋಣ ಅಂತ, ಅವಳು ಮಾರ್ಕ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಆ ಕಡೆ ಈ ಕಡೆ ನೆಗಿತಾ ಇದ್ದಾಳೆ. ಇವಾಗ ಸ್ಟಾರ್ಟ್ ಆಯಿತು ನೋಡಿ. ವಿವಾ 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 ಪುಟ್ಟಿ, ವಿವಾ ವಿವಾ ಅಚ್ 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 ಕಳ್ಳಿ, ಅಚ್ ಕಳ್ಳಿ. ಅಯ್ಯೋ ಮಾ, ಅಯ್ಯೋ 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 ಅಯ್ಯೋ. ಅಮ್ಮ ಆಮೇಲೆ ಫೋನ್ 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 ಚಿನಿ ಚಿನಿ ಫೋನು, ಚಿನಿ ಫೋನು, ಚಿನಿ 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 ಚಿನಿಮ್ಮ ಇಲ್ಲಿ. ಇದ್ದ ತಕ್ಷಣ ಗೊತ್ತಾಯ್ತು ಅವಳಿಗೆ ಈಗ. ಆರು ಬಂಗಾರಿ, ಆರು ಬಂಗಾರಿ, ಆರು 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 ಆರು. ಇಲ್ಲ ಇಲ್ಲ ಕಂದ, ಇಲ್ಲ ಕಂದ, ಇಲ್ಲ ಅಕ್ಕಳಿ, ಅಕ್ಕಳೆ ಮಗಲ್ಲೈತಿ, ಮಗಲ್ಲಿ ಮಗಲ್ಲೈತಿ. ಆಂಟಿ ಕರೀತು ಇಲ್ಲಿ ಮಗನೇ ನೋಯ್ತೈತಾ? ಇಲ್ಲಿ ನೋಡಿ ಬೇಬಿ, ನೋಡಿ ಇಲ್ಲಿ, ಇಲ್ಲಿ ಇನ್ನೊಂದು ಬೇಬಿ, ಇನ್ನೊಂದು ಬೇಬಿ. ಅಯ್ಯ ಅಲ್ಲಿ ಬೇಬಿ ಅಳ್ತೈತೆ, ಬೇಬಿ ಅಳ್ತೈತೆ. ಪಾಪ ತುಂಬ ಹತ್ಬಿಟ್ಲು, ಮಕ್ಕಳೆಲ್ಲ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಆಮೇಲೆ ಹಿಂಗೋ ಅಲ್ಲಿ ಬಸ್ಸೆಲ್ಲ ಓಡಾಡ್ತಿತ್ತಲ್ಲ, ಸರಿ ಅಂತೇಳ್ಬಾರ್ದು, ಅದನ್ನೆಲ್ಲ ತೋರಿಸಿ ಮಾಡಿದಾದ್ಮೇಲೆ ಸುಮ್ಮನೆ ಆದ್ಲು. ಆದರೂ ಮಕ್ಳಿಗೆ ನೋವಾಗುತ್ತಲ್ಲ, ಏನೋ ಒಂಥರ ಹೊಟ್ಟೆ ಹೊಟ್ಬಿಡುತ್ತೆ. ಸ್ವಲ್ಪ ಪಿಂಚ್ ಆದ್ರೇ ಹೆಂಗಂತ ಅನಿಸುತ್ತೆ, ಮಸ್ಕಿಟೋಸ್ ಎಲ್ಲ ಫೈಟ್ ಮಾಡೋದನ್ನು. ಆದರೂ ಚುಚ್ಚೋದು ಇದೆಲ್ಲ ಅಂದರೆ ಇಂಜೆಕ್ಷನ್ನು ವ್ಯಾಕ್ಸಿನೇಷನ್ ಹಾಕೋಗ್ಲೂ ಅಷ್ಟೇ ಇದಾಗುತ್ತೆ. ಅದಾದಮೇಲೆ ಬಂದು ಮಲಗಿದ್ದಾಳೆ ನೋಡಿ, ಹೆಂಗೆ ತಿರ್ಕೊಂಡು ಮಲಗಿದ್ದಾಳೆ ಪಾಪ. ಅವತ್ತೆಲ್ಲ ಅಂದರೆ ನಿದ್ದೆ ಮಾಡಿಬಿಟ್ಲು ಫುಲ್ಲು, ಎದ್ದು ಹಠ ಏನೂ ಮಾಡಲಿಲ್ಲ, ಅಳ್ಳಿಲ್ಲ. ಅಲ್ಲಿ ಚುಚ್ಚಿದಾಗ ಮಾತ್ರ ಹತ್ಲು ಮಲಗಿದ್ದಾಳೆ. ಆರಾಮಾಗಿ ಮಲಗಿರಲಿ ಅಂತ ಬಿಟ್ಟಿದ್ದೀನಿ, ಎದ್ದೇಳ್ಸೋಕೆ ಹೋಗಲ್ಲ. ಎಲ್ಲ ಮುಗಿಸಿ ಮೆಣಸನ್ನ ಕ್ಲೀನ್ ಮಾಡೋಕ್ಕೆ ಬೆಳಗ್ಗೆ ಅಪ್ಪ ಎತ್ಕೊಂಡ್ಬಂದಿದ್ರಲ್ಲ, ಅದನ್ನು ಕ್ಲೀನ್ ಮಾಡೋಕೆ ಕೂತ್ಕೊಂಡಿದ್ದೀವಿ. ಈ ನಮ್ಮ ಅಪ್ಪಂಗೆ ನೋಡಿ ಹಿಂಗೆ ಏನಾದರೂ ಮಾಡ್ತಿರ್ಬೇಕು, ತೋಟದ ಹತ್ರ ಹೋಗ್ತಿರ್ಬೇಕು, ಇಲ್ಲ ಹಿಂದೆ ಮುಂದೆ ಏನಾದರೂ ಕೆಲಸ ಮಾಡ್ತಿರ್ಬೇಕು, ಹಂಗಿದ್ರೆ ಇರ್ತಾರೆ. ಈ ಬೆಂಗಳೂರಿಗೆ ಬಂದುಬಿಟ್ರೆ ಏನಾಗ್ಬಿಡುತ್ತೆ, ಒಂಥರ ಕಟ್ಟಾಗ್ದಂಗೆ ಆಗ್ಬಿಡುತ್ತಾರ. ಇಲ್ಲಾದರೆ ಓಡಾಡಿಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಚೆನ್ನಾಗಿರ್ತಾರೆ. ಅಲ್ಲಿಗೆ ಬಂದಿದ್ದ ತಕ್ಷಣ ಹುಷಾರಿಲ್ಲ ಅಂತ ನಾಟಕ ಶುರು ಮಾಡೇ ಬಿಡ್ತಾರೆ. ಕೆಲ್ಸಕ್ಕೋ ಇಲ್ಲ ಅಂತಲ್ಲ, ಹೋಗಾನೆ. ನೀವೇನು ಮಾಡೋದು, ಇವೇ ಎಂತ ಮಾಡ್ತೀಯ ಅಂತ ಅದ್ರಲ್ಲಿ ಇದಾವಲ್ಲ ಇನ್ನುವೇ ಏನು ಬೀಸೋದು ಅಲ್ಲ, ಅವು ಗೊತ್ತಾಯ್ತು ಇದಾವಲ್ಲ ಇದ್ರೊಳಗೆ ಇನ್ನೂ ಎಂತ ಬಿಡುವ ಒಂದಿಲ್ಲ ಬಿಸ್ಕೆಟ್ ಅವು ಮತ್ತೆ ಕೂತ್ಕೊ ಬಿಡಿಸ್ಬೇಕನೆ. ಸಾಯಂಕಾಲ ಒಂದು ಅಂಗಡಿ ಕುಯ್ಕೋಬೋದು. ಅವನಿಗೆ ಸಂಬಳ ಕೊಡೋದೇ ಬೇಡ ಬಿಡತ್ಲೆ, ನೀನು ಕುಯ್ಬಿಡು. ನ್ಯಾಯ ಹಂಗೆಲ್ಲ ಅದು ಔಟ್ ಆಗ್ತದೆ. ದೊಡ್ಡ ದೊಡ್ಡ 4 ಮರನ ಇದ್ದಾವೆ ನೋಡಿ. ನಾವು ಹೋಗಿ ಸುಮ್ಮನೆ ಕಾಫಿ ಪೌಡರ್ ಆಗಲಿ ಅಥವಾ ಮೆಣಸಾಗಲಿ ಅಂಗಡಿಗಳಲ್ಲಿ ಹೋಗಿ ತೊಗೊಂಬರ್ತೀವಿ. ಬಟ್ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬೇರೆ ನಮ್ಮ ಮನೇಲಿದೆ ಅಂತ ತೋರಿಸ್ಕೊಳಕ್ಕಾಗಲಿ ಏನೂ ಅಲ್ಲ. ಸೊ ಈ ಥರ ಇರುತ್ತೆ ಕೆಲಸಗಳು. ಸೊ ಮಾಡಬೇಕಾಗತ್ತೆ, ತುಂಬ ಕಷ್ಟ ಆಗುತ್ತೆ ಒಂದೊಂದು ಸರಿ. ಈ ಕಾಫಿ ಏನು ಅಷ್ಟಿದಾಗಲ್ಲ, ಬಟ್ ಮೆಣಸು ಇದೆಯಲ್ಲ, ಮೆಣಸು ಕುಯ್ಯೋರ್ಗಾಗಲಿ ಮತ್ತು ಅದನ್ನೆಲ್ಲ ಬಿಡಿಸಿ ಇದು ಮಾಡೋರ್ಗಂತೂ ತುಂಬ ಹೀಟ್ ಆಗಿಬಿಡುತ್ತೆ. ಆ ಟೈಮಲ್ಲಿ ತುಂಬ ಕಾಲುರಿ, ಕೈಯುರಿ. ನಮ್ಮಮ್ಮ ಬರೀ ಸ್ವಲ್ಪ ಬಿಡಿಸಿದ್ರಷ್ಟೇ, ಅವತ್ತಿನ ದಿನ ರಾತ್ರಿ ತುಂಬ ಉರಿತಿದೆ ಅಂತ ಹೇಳಿದ್ರೆ, ನಾನು ಬರೀ 2 ಮುಟ್ಟಿದ್ದು ನನಗೂ ಕೂಡ ಕೈ ಉರಿತಾ ಇದ್ವು. ಒಂದೊಂದು ಮರಗಳಲ್ಲಿ ಫುಲ್ಲು ಮೇಲಕ್ಕೆ ಹೋಗ್ಬಿಟ್ಟಿರುತ್ತೆ, ಅದನ್ನೆಲ್ಲ ಏಣಿ ಹಾಕ್ಕೊಂಡೆಲ್ಲ ಕುಯ್ಬೇಕಾಗುತ್ತೆ. ಜೆಂಟ್ಸ್ ಮಾತ್ರ ಮೆಣಸು ಕುಯ್ತಾರೆ, ಇದನ್ನು ಲೇಡೀಸು ಕುಯ್ಯೋರು ಕುಯ್ತಾರೆ. ಬಟ್ ಈ ಡ್ರಿಂಕ್ಸ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರಲ್ವ ಮೆಣಸು, ಅವ್ರುಗಳಿಗೆ ಗೊತ್ತಾಗಲ್ಲ. ಬಟ್ ಲೇಡೀಸ್ಗೆ ಕಾಲುರಿ, ಕೈ ಉರಿ ಮತ್ತು ವಾಶ್ರೂಮ್ಗೆ ಹೋಗೋಕ್ಕೆಲ್ಲ ತುಂಬ ಡಿಫಿಕಲ್ಟ್ ಅನಿಸುತ್ತೆ. ಇಷ್ಟೆಲ್ಲ ಕೆಲಸ ಇರುತ್ತೆ ನೋಡಿ, ಎಷ್ಟು ಕಷ್ಟಪಡ್ತಾರೆ ಎಲ್ಲರೂ ಅಂತ ಅನಿಸುತ್ತಲ್ವ. ಗುಡ್ಸಕ್ಕ ಅಲ್ಲ ಅದ್ರೊಳಿಕ ಅಮ್ಮ ಎಲೆ ತುರಿಕಂದಿತ್ತು ಅಪ್ಪಾಜಿ, ಆ ತೂತೊಳಿಕೆ ಅಂತೂ ಹೇಳ್ತೀಯಲ್ಲ. ಮುಗಿದ್ಕೊಳ್ಳಮ್ಮ. ಹೋಗ್ಯ ಕೈ ಇಟ್ಟು ನೋಡ, ಹೋಗ್ಯ ಎಷ್ಟಕ್ಕೆ ಆ ಕೆಳಗೆ ಬಿದ್ದೋಗೋಣ, ಅವು ಎಷ್ಟು ಹೋಗೋ. ಅದೇ ಆಯ್ತು. ಈಗ 3 kg ಆಯ್ತವ, 4 ಆಯ್ತವ. ಒಣಗದ ಮೇಲೆ ಗೊತ್ತಾಗುತ್ತಂತೆ ಮಗ. ಹಣ್ಣಿಗೆ ಜಾಸ್ತಿ ಹಣ್ಣಾದಾಗಲೇ ಕುಯ್ಯೋದ್ಬಿಟ್ಟು ಈಗಲೇ ಕುಯ್ದಾರೆ. ಯಾರು ಹೇಳಿದೋ ಅಮ್ಮಡ ಅಪ್ಪಜನೇ ಹೇಳಿದ್ದು. ಹೋಗಿದೀಯ ರೋಡಲ್ಲಿ ನೋಡ್ಕೊಬರೋದು. ಆ ಸಂದಿ ಕಳ್ಳರು ಆ ಗಿಡದ ಸಂದಿಲೇ ಕುಯ್ಕೊ ಇರ್ತಾರಲ್ಲ ಅಪ್ಪಾಜಿ. ಇಲ್ಲ
ಅಪ್ಪಾಜಿ ಗಿಡ ಎಲ್ಲ ಎತ್ತು ನೋಡ್ತೀವಿ. ಇದೇ ಇತ್ತು ನೋಡಲ್ಲ ನಿನ್ನ ಅದೇ ಇರೋದು ಕಾಣಕ್ಕಲ್ಲಿ ನನಗೆ ಕಾಣ್ತಿರ್ಲಿಲ್ಲ, ಅದು ಇದ್ದಿದ್ದು ಬೆಳಗ್ಗೆ ಕಳುಗಿತ್ತು. ಆ ಮರ ಕಡಿಬೇಕಾದ್ರೆ ಹೋಯ್ತವೆ. ಮರ ಕಡಿದ್ಮೇಲೆ ಹಾಕಿ ಈಗ ಮತ್ತು ಮುಂದೆ ಎಷ್ಟು ಒಂದು 2 ವರ್ಷ ಬೇಕಾ ಹಿಂಗೆ ಬಿಡೋಕ್ಕೆ? 3 ವರ್ಷ. 3 ವರ್ಷ ಬೇಕು. ಹಾಗಂದ್ರೆ ಹಿಂಗೆ ಸಿಕ್ತಿತ್ತಲ್ಲ, ಇದಕ್ಕೇನು ಆ ಗೊಬ್ಬರ ಹಾಕ್ಬೇಕಾರೆ ಒಂಚೂರು ಗೊಬ್ಬರ ಹೆಚ್ಚೋದು ಅಷ್ಟೇ ತಾನೇ, ಇದ್ರದ್ದೇನು ಕೆಲಸ ಇರಕ್ಕಲ್ಲ. ಎಲ್ಲ ನೋಡಿಬೇಕಣ ಇಲ್ಲೇನು ಅದು ಕೊಡಿಯೋದನ್ನೇ ತಾನೇ ಇದು ಕೊಡಿಯೋದು. ಅದು ಇದೇ ಬೇರೆ ಮತ್ತೆ ಗುಡ್ಸೋದಕ್ಕೆ ಇವ್ರದೊಂದು ನಾನು ಸಾಗಕ್ಕೆ ಹೋಗಲ್ಲ ಹೊಂಟೋಗ್ತಾರೆ. ಬಾ ಇನ್ನೇನು ಕೆಲಸಕ್ಕೆ ಸೌದೆ ಬಂದು ಸರಿ ಕೇಳುವಂತೆ. ನೀನೇನಾರು ಒಂದು 50 ಎಕರೆ 60 ಎಕರೆ ಇಟ್ಬಿಟ್ಟಿದ್ದಿದ್ರೆ ರಾತ್ರಿ ಬೆಳಗ್ಗೆ ಮಂಕತನೇ ಇರ್ಲಿಲ್ವೇನಾ? ಬೇಡ ಮಲೇಶಣೆ 2 ಎಕರೆ 3 ಎಕರೆ ಇಟ್ಕೊಂಡಿದ್ರು ಸಾಕಾಯ್ತು. ಅಯ್ಯೋ ಬ್ಯಾಡ್ದಲ್ಲೇ ಮಂಕೊಂಬಿಟ್ಟಿರೋದು. ನಮ್ಮ ಅಪ್ಪ ಅಮ್ಮ ಹಿಂಗೆ ಜಗಳಾಡೋದು ನೋಡಿ ಇವ್ರ ಕತೆಗಳು ಹಿಂಗೆ ಚೂರು ಚೂರುಗೆನೆ. ಏನು ಗೊತ್ತಾ, ನಮ್ಮಮ್ಮ ಮನೇಲಿ ಇರ್ತಾರೆ, ಏನೂ ಕೆಲಸ ಮಾಡಲ್ಲ, ಬರೀ ಯಾವಾಗಲೂ ತೊಳೆಯೋದು ಬಳಿಯೋದು ಮಾಡ್ತಾನೆ ಇರ್ತಾರೆ. ಈ ಕೆಲಸ ಎಲ್ಲ ನಾನೇ ಮಾಡಬೇಕು ಅಂತ ನಮ್ಮಪ್ಪಂಗೆ ಸ್ವಲ್ಪ ಇದು ಜಾಸ್ತಿ ಕೋಪ. ಅದಕ್ಕೆ ಯಾವಾಗಲೂ ಏನೇನಾದರೂ ನಮ್ಮಮ್ಮ ಏನಾದರೂ ಅಂತಿದ್ರೆ ರಿಟರ್ನ್ ಏನಾದರೂ ಕೊಡ್ತಾನೆ ಇರ್ತಾರೆ. ಬಿಸಿಲಲ್ಲಿ ಇದ್ದಿದ್ದರಿಂದ ವಿಡಿಯೋ ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ, ಬಿಸಿಲು ಬೀಳೋ ಕಡೆ ಇದ್ವಿ, ಸೊ ಹಾಗಾಗಿ ಬಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಅಯ್ಯೋ ನಮ್ಮಪ್ಪ ಕೂದಲು ಎಳೆಯೋದು ಹುಟ್ಟೋದು ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಮತ್ತೆ ಅಮ್ಮ ಹೊಡಿತೀನಿ ಅಮ್ಮ, ಪ್ಲೀಸ್ ಬಂಗಾರಿ. ಹಾಯ್ 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 ಅಲ್ಲಿ ಮಾತಾಡು ನೋಡೋಣ. ಇಲ್ಲಿ ಗಿಂತಿಯಲ್ಲ, ಚುಡ್ತಿಯಲ್ಲ, ಪರಚ್ತಿಯಲ್ಲ, ಹೆಂಗೆ ಕಾಣಿಸ್ತಿದೆ ನಮ್ಮ ಬಂಗಾರಿ ಕಿವಿ ಚುಚ್ಚಿದ್ಮೇಲೆ? ಚಿನಿ ತೋರಿಸಲಿ, ತೋರಿಸಿದೆ ಇಲ್ಲಿ. ನನಗೇನೋ ಹುಡುಗ ಕಾಣಿಸ್ತಿದ್ದಾಳಪ್ಪ, ಬಾಯ್ ಕಣ್ಣಂಗೆ ಕಾಣಿಸ್ತಿದ್ದಾಳೆ ಕಿವಿ ಚುಚ್ಚಿಸ್ಕೊಂಡು. ಮುಂಚೆ ಗರ್ಲ್ ಥರ ಕಾಣಿಸ್ತಿದ್ಲು. ಕಾಣಿಸ್ತಿದ್ಯಾ? ಫೋಟೋ ತೆಗಿಯೋಕ್ಕೂ ಕರೆಕ್ಟಾಗಿ ಬಿಡ್ತಿಲ್ಲ ಕಿವಿ ಚುಚ್ಚಿದ್ಮೇಲೆ, ಹಂಗೆ ಹೀಗೆ ತಿರ್ಗೋದಾಳೆ. ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ಲ ಚಿನಿ ನೋವಾಯ್ತಾ ಬಂಗಾರು? ಒಳಗೆ ನೋವಾಯ್ತು ಪುಟ್ಟಿ? ನೋವಾಯ್ತಾ ಕಂಡಮ್ಮ? ಬೆಳಗ್ಗೆ ನೋವಾಯ್ತಾ ಬೆಳಗ್ಗೆ? ಓ ಅಮ್ಮ, ಬೇಕಾಗಿತ್ತಾ ನನಗೆ? ನೋವು ಮಾಡ್ತೀವಿ ಅಂತ ಬಿಡ್ತಿದ್ಯಾ 2? ಸೊ ನೋಡಿದ್ರಲ್ವ ಫ್ರೆಂಡ್ಸ್, ಕಿವಿ ಚುಚ್ಕೊಂಬಂದ್ವಿ, ಒಲೆನೂ ಹಾಕಿದ್ದಾಯಿತು. ಅಂದರೆ ಕಿವಿ ಚುಚ್ಚಿದ್ರೆ ಸ್ವಲ್ಪ ಕೋಪನ ಕಡಿಮೆ ಮಾಡ್ತಾರೆ ಅನ್ನೋದನ್ನು ನಮ್ಮ ಕಡೆ ಹೇಳ್ದಂಗೆ. ಸೊ ಇದೇನು ರಕ್ತನೇ ಬಂತೇನೋ, ಬಳೆಯಲ್ಲಿ ಬಿತ್ತು ಸೊರ್ಗಿ ಆಡೋದು ಮಾಡಿಬಿಟ್ಟು ಹೆಂಗೆ ನಿಂತಿರ್ತಾಳೆ ಸೈಲೆಂಟಾಗಿ, ಏನು ಗೊತ್ತಿಲ್ಲ ಪಾಪ ಇವಳಿಗೆ ಏನಾರಂಗೆ. ಅದಕ್ಕೆ ಚುಚ್ಚಿದ್ದೀವಿ, ಅಂದರೆ ಚುಚ್ಚಿಸ್ಬೇಕಂತೆ ಆ್ಯಕ್ಚುಲಿ ನಮ್ಮದ್ರಲ್ಲಿ 14 ಡೇಸ್ಗೆ ಚುಚ್ಚಿಸ್ಬೋದಂತೆ, ಬಟ್ ಆ ಚಿಕ್ಕ ಮಕ್ಕಳಿಗೆ ಅಕ್ಕಪ್ಪ ಅವಾಗ ಚುಚ್ಸೋದಂತೇಳಿ ಸುಮ್ಮನೆ ಆಗಿದೆ. ಸರಿ ಇವಾಗ ಚುಚ್ಚಿದ್ದೀವಿ, 5 ಮಂತಿಗೆ ಬಿದ್ಮೇಲೆ. ಈಕ್ವಲ್ ಮಂತಲ್ಲೂ ಚುಚ್ಚಿಸ್ಬಾರ್ದು ಅಂತ ಹೇಳ್ತಾರೆ, ಬಟ್ ನಮ್ಮ ಅಮ್ಮ ಮನೆ ಕಡೆ 9 ಮಂತ್ಸಿಗೆ ಚುಚ್ಚಿಸೋದು, ನಮ್ಮ ಮನೆಯವ್ರ ಮನೆ ಕಡೆ ಹಿಂಗೆ ಬೇಗ ಚುಚ್ಚಿಸ್ಬಿಡ್ತಾರೆ. ನಮ್ಮಮ್ಮ ಮನೆ ಕಡೆ ತಲೆ ಎಲ್ಲ ಮುಡಿ ಕೊಟ್ಟು ಎಲ್ಲ ಆದಮೇಲೆ ಚುಚ್ಚಿಸೋದು, ಇವ್ರು ಮುಂಚೆನೇ ಚುಚ್ಚಿಸ್ಬೇಕಂತೇಳಿ ಚುಚ್ಚಿದ್ದೀವಿ. ಸೊ ಕೋಪ ಇನ್ನೂ ಕಮ್ಮಿ ಆಗುತ್ತಾ ನೋಡೋಣ, ಕೋಪ ಮಾಡೋದು, ಗಲಾಟೆ ಮಾಡೋದು ಎಲ್ಲ ಕಮ್ಮಿ ಆಗುತ್ತಾ ನೋಡಬೇಕು. ಏನು ಮಾಡ್ತಾರೆ ಮೇಡಮ್ ಅಂತ. ಮೇಡಮ್ ಏನು ಮಾಡ್ತಾರೆ? ಗಲಾಟೆ ಮಾಡ್ತೀರಾ ಸಿನಿಮಾ? ಗಲಾಟೆ ಮಾಡ್ತೀಯ ಕಂದ? ಗಲಾಟೆ ಮಾಡ್ತೀಯಾ? ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ. ನನಗಂತೂ ಕಾಟ ತಡೆಯೋಕ್ಕಾಗ್ತಿಲ್ಲ. ಏನಾದರೆ ಕೂದಲು ಕಿತ್ತಾಕೋದು ಮೊದಲೇ ಉದುರು ಹೋಗ್ತಿದೆ. ನಿನ್ನ ಕೂದಲು ಕಿತ್ತಾಕ್ಲಾ ನಿನ್ನ ಕೂದಲು ಕಿತ್ತಾಕ್ಲಾ? ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀವಿ. ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನಗ್ಸ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್. ಬೇಡ ಸ್ವೆಟ್ ಆಗಿದೆ.